ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ. ಅವರು ಉಡುಪಿಯ ಸುಪ್ರಸಿದ್ಧ ಸ್ತ್ರೀರೋಗ ಪ್ರಸೂತಿ ತಜ್ಞರು. ಭಾರತೀಯ ವೈದ್ಯಕೀಯ ಸಂಸ್ಥೆ ಉಡುಪಿಯ ಶಾಖೆಯ ಮಾಜಿ ಅಧ್ಯಕ್ಷರು, ಈಗ ಮಣಿಪಾಲ್ OBG ಸೊಸೈಟಿಯ ಅಧ್ಯಕ್ಷರು ಕೂಡ. ಅದರ ಜೊತೆಗೆ ಅವರು ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯವನ್ನ ರಚಿಸ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಸೃಜನಶೀಲ, ಸುಸಂಸ್ಕೃತವಾದಂಥ, ಸುಶೀಲರಾದಂಥ ರಾಜಲಕ್ಷ್ಮಿ ಅವರು ಮಹಿಳೆಯರಿಗೆ ಅರಿವು ಮೂಡಿಸಕ್ಕಾಗಿ ವಾತ್ಸಲ್ಯದ ಒಸುಗೆ ಅನ್ನುವ ಪುಸ್ತಕ ಬರೆದಿದ್ದಾರೆ. ಅದು ಈಗ ಮೊದಲೇ ಮುಗಿದು 2ನೇ ಎಡಿಷನ್ಗೆ ಹೋಗ್ತಾ ಇದೆ. ಹಾಗಾಗಿ ಇದರಿಂದ ಎಲ್ಲರಿಗೂ ಲಾಭ ಆಗಿದೆ ಅನ್ಕೊಂಡಿದ್ದೀನಿ. ಇವತ್ತು ಅವರು ನಮ್ಮೊಂದಿಗೆ ಹೆರಿಗೆ ಸಮಯದಲ್ಲಿ ಗರ್ಭಿಣಿಯರಲ್ಲಿ ಆಗುವಂತ ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡಲು ಬಂದಿದ್ದಾರೆ. ನಮಸ್ಕಾರ ರಾಜಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಫಾರ್ ದ ಈಗ ಗರ್ಭಿಣಿಯರಂದ್ರೆ ಚಿಕ್ಕ ವಯಸ್ಸು, ಅವ್ರಿಗೇನು ಫ್ಯಾಮಿಲಿ ಹಿಸ್ಟ್ರಿ ಬ್ಲಡ್ ಪ್ರೆಷರ್ ಇರೋದಿಲ್ಲ. ಆದ್ರೂ ಕೂಡ ಅವರು ಗರ್ಭಿಣಿ ಆದಾಗ BP ಬರುತ್ತೆ. ಈ ಗರ್ಭಿಣಿ ಸಮಯದಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚಾಗಕ್ಕೆ ಏನಂತಾರೆ, ಯಾಕಾಗತ್ತೆ, ಕಾರಣಗಳು ಏನು ಅಂತ ದಯವಿಟ್ಟು ತಿಳಿಸಿ. ಓಕೆ, ಖಂಡಿತ ಮೇಡಮ್. ಸಾಮಾನ್ಯವಾಗಿ ಎಲ್ಲರಲ್ಲೂ ನಮ್ಮ ಬ್ಲಡ್ ಪ್ರೆಷರ್ 120ರಿಂದ 80 ಅಂತ ಇರುತ್ತೆ. ಗರ್ಭಿಣಿ ಮಹಿಳೆಯರು ಪ್ರತಿ ತಿಂಗಳು ನಾವು ಬಂದಾಗ ಅವರಿಗೆ BP ಚೆಕ್ ಮಾಡ್ತೀವಿ. ಅವ್ರು BP ಇದೆಯಾ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ BP ಇದೆ. BP ಇದ್ದಾಗ ನಾವು ಸರಿಯಾಗಿ ಮಾಡ್ಲಿಕ್ಕಾಗತ್ತೆ ಜೀವನ ಮಾಡ್ಲಿಕ್ಕೆ. ಅದು ಹೆಚ್ಚಿದೆಯೋ ಕಮ್ಮಿ ಇದೆಯೋ ಅಂತ ನೋಡುವಂಥದ್ದು. ಸೊ ನಾರ್ಮಲ್ BP 120ರಿಂದ 80 ಇರುತ್ತೆ. ಅದು ಜಾಸ್ತಿ ಆದಾಗ ಅದು ಪ್ರೆಗ್ನೆನ್ಸಿಯಲ್ಲಿ ಕೂಡ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. 35-40 ವರ್ಷ ಪ್ರಾಯದ ನಂತರವೇ BP ಜಾಸ್ತಿ ಆಗುದಂತಲ್ಲ. ಸಾಧಾರಣ ಒಂದು 5ರಿಂದ 10% ಮಹಿಳೆಯರಲ್ಲಿ ಗರ್ಭಾವಸ್ಥೆಯಲ್ಲಿ ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಬ್ಲಡ್ ಪ್ರೆಷರ್ ಯಾವಾಗ 140-90ರಿಂದ ಜಾಸ್ತಿ ಹೋಗುತ್ತೋ, ಮೇಲ್ಗಡೆಯ ಬ್ಲಡ್ ಪ್ರೆಷರ್ 140, ಕೆಳಗಿದ್ದು 90 ಮಿಲಿಮೀಟರ್ ಆಫ್ ಮರ್ಕ್ಯೂರಿಗಿಂತ ಯಾವಾಗ ಜಾಸ್ತಿ ಆಗತ್ತಾ ಅದನ್ನ ನಾವು ಗರ್ಭಿಣಿಯರಲ್ಲಿ ಬಂದಂತಹ ಅತಿ ರಕ್ತದೊತ್ತಡ ಅಂತ ಹೇಳ್ತೇವೆ. ಆಮೇಲೆ ಇದು ಅತಿ ರಕ್ತದ ಒತ್ತಡ ಅಂದ್ರೆ ಗರ್ಭಿಣಿಯವರಿಗೆ BP ಡ್ರಾಪು ಆಗ್ಬಹುದು, ಜಾಸ್ತಿನೂ ಆಗ್ಬಹುದು. ಸೊ ಹಾಗಾಗಿ ಡ್ರಾಪ್ ಆದಾಗ ತಲೆ ಸುತ್ತು ಬರುತ್ತೆ. ಈ BP ಜಾಸ್ತಿ ಆದಾಗ ಅವ್ರಿಗೆ ಯಾವ ಸಿಂಪ್ಟಮ್ಸ್ ಬರುತ್ತೆ, ಅದಕ್ಕೆ ಕಾರಣಗಳೇನು ಅಂತ. BP ಜಾಸ್ತಿ ಆಗ್ಲಿಕ್ಕೆ ಕಾರಣ ಮೇಡಮ್, ಅವರ ಅಕ್ಕನಿಗೆ, ತಂಗಿಯಂದ್ರಿಗೆ ಗರ್ಭಿಣಿಯಾದಾಗ BP ಬಂದಿದ್ರೆ, ಅವರ ತಾಯಿಯರಿಗೆ ಗರ್ಭಿಣಿಯಾದಾಗ BP ಬಂದಿದ್ರೆ ಈ ಪ್ರೆಗ್ನೆನ್ಸಿಯಲ್ಲಿ BP ಬರ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಗರ್ಭಿಣಿ ಮಹಿಳೆಯ ವಯಸ್ಸು, ಅತಿ ಸಣ್ಣ ವಯಸ್ಸು, ಟೀನೇಜ್ ಪ್ರೆಗ್ನೆನ್ಸಿ, ಹಾಗೆ ಅತಿ ಹೆಚ್ಚಿನ ವಯಸ್ಸಲ್ಲಿ BP ಬರ್ಲಿಕ್ಕೆ ಸಾಧ್ಯತೆ ಇದೆ. ಎರಡು ಪೋಲಲ್ಲಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಈ ಬ್ಲಡ್ ಪ್ರೆಷರ್ ಬರುವುದ್ರದೊಂದು ಇದೆಂತ ವಿಶೇಷತೆ ಏನಂತ ಹೇಳಿದ್ರೆ, ಹೆಚ್ಚಾಗಿ ಫಸ್ಟ್ ಟೈಮ್ ಗರ್ಭಿಣಿ ಅದರಲ್ಲಿ ನಾವು ಪ್ರೈಮಿ ಗ್ರಾವಿಡ ಅಂತ ಏನ್ ಕರಿತೇವೆ ಅವರಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಇದಕ್ಕೆ ನಾವು ಇಮ್ಯುನಲಾಜಿಕ್ ಫ್ಯಾಕ್ಟರ್ ಕಾರಣ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವಳ ದೇಹದಲ್ಲದ ಒಂದು ಟಿಶ್ಯೂ ಅವಳ ದೇಹದೊಳಗೆ ಬೆಳೀತಾ ಇರುವ ಕಾರಣ ನಮ್ಮ ಬಾಡಿ ಅದಕ್ಕೆ ಕೆಲವೊಮ್ಮೆ ಪ್ರತಿರೋಧ ಮಾಡಿ ಅದರಿಂದಾಗಿ BP ಬರ್ಬೋದು ಅಂತ ಹೇಳ್ತಾರೆ. ಆಮೇಲೆ ಮಲ್ಟಿಪಲ್ ಪ್ರೆಗ್ನೆನ್ಸಿ, 2 ಪ್ರೆಗ್ನೆನ್ಸಿ, ಅವಳಿ ಜನ ಮಕ್ಕಳಿದ್ರೆ, ಬೊಜ್ಜುತನ ಇದ್ರೆ, ಹಾಗೆ ಪ್ರಾಯ ಜಾಸ್ತಿ ಆದಾಗ BP ಬರುವ ಸಾಧ್ಯತೆ ಇದೆ. ಆಕ್ಚುಲಿ ಒಂದು 4-5 ತಿಂಗಳಾದ ಮೇಲೆ ಮಗುವಿಗೆ ಗರ್ಭಕ್ಕೆ ಸರಿಯಾಗಿ ಬ್ಲಡ್ ಹೋಗ್ಬೇಕು, ರಕ್ತ ಸಂಚಾರ ಆಗ್ಬೇಕು ಅಂತ ಹೇಳುವಾಗ ಗರ್ಭಿಣಿ ಮಹಿಳೆಯ ಬ್ಲಡ್ ಪ್ರೆಷರ್ ಕಡಿಮೆ ಆಗತ್ತೆ. ಅದರಿಂದಾಗಿನೇ ಅವಳು ಸಡನ್ ಹೇಳುವಾಗ ಎಲ್ಲ ಅವಳಿಗೆ ತಲೆ ತಿರುಗುತ್ತೆ, ಆದ್ರೆ ತಲೆ ಸುತ್ತು ಬರುತ್ತೆ. ಈ ಪ್ರೊಸೆಸ್ ಸರಿಯಾಗಿ ಆಗಿರ್ಲಿಲ್ಲ ಆದ್ರೆ ಪ್ಲಾಸೆಂಟೇಶನ್ ಅಂತ ಹೇಳ್ತೇವೆ. ಪ್ಲಾಸೆಂಟಾ ಹೇಳುವ ಒಂದು ಟಿಶ್ಯೂ ಅಮ್ಮನಿಂದ ಮಗುವಿಗೆ ಬೇಕಾದಂತ ಎಲ್ಲಾ ನ್ಯೂಟ್ರಿಷಿಯಸ್ ಪದಾರ್ಥ ಕೊಡುತ್ತೆ, ಹಾಗೆ ವಿಸರ್ಜನೆ ಮಾಡ್ಬೇಕಾದನ್ನ ಹೊರಗೆ ತರುತ್ತೆ. ಆ ಪ್ಲಾಸೆಂಟಾ ಚೆನ್ನಾಗಿ ಬೆಳವಣಿಗೆ ಆಗ್ಲಿಲ್ಲ ಅಂದ್ರೆ 5 ತಿಂಗಳ ನಂತರ ಅವಳಲ್ಲಿ BP ಕಂಡು ಬರ್ತದೆ. ಹಾಗೆ ಅವಳಲ್ಲಿ ಇತರ ನಮ್ಮ ಏನ್ ನಾವು NCD ಅಂತ ಹೇಳ್ತೇವೆ, ಅವಳಲ್ಲಿ ಮೆಟಬಾಲಿಕ್ ಸಿಂಡ್ರೋಮಿನ ಕಾಯಿಲೆಗಳಾದ ಡಯಾಬಿಟಿಸ್ ಇದ್ರೆ ಅಥವಾ ಕಿಡ್ನಿ ಪ್ರಾಬ್ಲಮ್ ಇದ್ರೆ, ಹಾಗೆ ಕೆಲವು ಗರ್ಭಿಣಿಯರಾಗುವಾಗ್ಲೇ ಈಗ ಏಜ್ ಜಾಸ್ತಿ ಆಗುತ್ತೆ ಇರತ್ತಲ್ಲ, ಅವರಲ್ಲಿ ಕ್ರಾನಿಕ್ ಹೈಪರ್ ಟೆನ್ಷನ್ ಇರತ್ತೆ. ಪ್ರೆಗ್ನೆನ್ಸಿ ಆಗುವ ಮುಂಚೆನೆ ಅವರು
ಆ ಹ್ಮ್ ಅತಿ ರಕ್ತದೊತ್ತಡದ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅವರಲ್ಲಿ ಕೂಡ ಹ್ಮ್ ಪ್ರೆಗ್ನೆನ್ಸಿಯಲ್ಲಿ ಇದು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಪ್ರೆಗ್ನೆನ್ಸಿಯಲ್ಲಿ ಅತಿ ರಕ್ತದೊತ್ತಡ ಕಾಣಿಸ್ಕೊಳ್ತದೆ. ನೀವು ಕಿಡ್ನಿ ಅಂದಾಗ ನೆನ್ಪಾಯ್ತು, ನನ್ನೊಬ್ಬ ಪೇಷಂಟು, ಅವಳಿಗೆ ಹಾ, ಹೇಳಿ ಕಿಡ್ನಿಗೆ ಮೇಡಮ್. ಹೋಗೋ ಒಂದು ರಕ್ತನಾಳ ಬ್ಲಾಕ್ ಆಗಿದೆ ಅಂತ ಗೊತ್ತೇ ಇಲ್ಲ, ರೀನಲ್ ಆರ್ಟರಿ ಸ್ಟೆನೋಸಿಸ್, BP ಇದೆ, ಸ್ಟೆನೋಸಿಸ್. ಚೆಕ್ ಹಾ. ಮಾಡಿಸ್ಕೊಂಡಿಲ್ಲ, ಏನ್ ತಲೆ ಸುತ್ತು ಬರೋದು ಸಾಮಾನ್ಯ ಅಂತ. ಆದ್ರೆ ಹ್ಮ್ ಗರ್ಭಿಣಿ ಆದಾಗ ನಿಮ್ಮಂತ ಡಾಕ್ಟರ್ ಅದನ್ನ ಪರೀಕ್ಷೆ ಮಾಡಿ ನೋಡಿ BP ಜಾಸ್ತಿ ಇದೆ ಅಂತಂದಾಗ ಹ್ಮ್ ಅಲ್ಟ್ರಾಸೌಂಡ್ ಮಾಡಿದಾಗ ಒಂದು ಕಿಡ್ನಿ ಚಿಕ್ಕದಾಗಿದೆ, ಇನ್ನೊಂದು ಇದೆ ಅಂತ ಗೊತ್ತಾಯ್ತು. ಆವಾಗ ಅವ್ರು ಬಂದ್ರು. ಹಾಗಾಗಿ ಹ್ಮ್ ಮಗುವಿನಿಂದ ಪ್ಲಾಸೆಂಟನಿಂದ ಬರೋದು ಒಂದು ಇದು, ಅಥವಾ ಅವ್ರಿಗೆ ಮೊದಲೇ ಇದ್ದು ಬಿಟ್ಟು ಕಾಯಿಲೆ ಮೊದ್ಲೇ ಅದು ಗೊತ್ತಾಗ್ತಿಲ್ಲ. ಇದ್ದಂಥದ್ದು ಅವರು ನಿಮ್ಮ ಗೊತ್ತಾಗದೆ ಹತ್ರ ಪ್ರೆಗ್ನೆಂಟ್ ಬಂದಾಗ ಅಲ್ಲಿ ನೀವು ನೀವು ಕಂಡು. ಕಂಡಂತದ್ದು. ಹೌದು ಹೌದು. ಹೌದು. ಈಗ ಹಾಗಾದ್ರೆ ಈ ತ- ಹೈ ರಿಸ್ಕ್ ಪೇಷಂಟ್ಸ್ ಯಾರು? ಅ- ಅ- ಚಿಕ್ಕ ಏಜಿನವರು, ಸಣ್ಣ ಏಜಿನವರು, ಹಾಗೆ ಹೆಚ್ಚಾದ ಏಜಿನವರು, ಫ್ಯಾಮಿಲಿ ಹಿಸ್ಟ್ರಿ ಇರುವಂತವ್ರು, ಫ್ಯಾಮಿಲಿ ಹಿಸ್ಟ್ರಿ ಶುಗರ್ ಇರ್ಬೋದು, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕಿಡ್ನಿ ಪ್ರಾಬ್ಲಮ್ ಇರುವಂತಹವರು, ಅವಳಿ ಜವಳಿ ಮಕ್ಕಳಿರುವಂತಹವರು, ಹಾಗೆ ಬೊಜ್ಜುತನ ಇರುವಂತಹವರು, ಅವರಲ್ಲಿ BP ಬರುವ ಚಾನ್ಸಸ್ ಜಾಸ್ತಿ ಜಾಸ್ತಿಯಾಗಿರತ್ತೆ. BP ಅಂದ್ರೆ ಅತಿ ರಕ್ತದೊತ್ತಡ, BP ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. 140 ಮೇಲೆ. ಈಗ ನೀವ ಹ್ಮ್ 140-90 ಮೇಲೆ ಇರತ್ತೆ. ನೀವಾಗ ಹೇಳಿದ್ರಿ ಮೇಡಮ್, ತಲೆ ತಿರುಗ್ತದೆ BP ಕಡಿಮೆ ಆದ್ರೆ ಅಂತ. BP ಜಾಸ್ತಿ ಅದನ್ನು ಆದ್ರೂ ಹೌದು ತಲೆ ಹೌದು ತಿರುಗ್ತದೆ, ದೂಡಿದಂಗ ಆಗತ್ತೆ ತಲೆನೋವು ಅಂತಾರೆ. ಬರುತ್ತೆ. ಹಾಗಾದ್ರೆ ತಲೆನೋವು ಬರುತ್ತೆ. ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಆಗಿ ಏನಾಗ್ತದೆ ಅಂದ್ರೆ ಅವರ ತೂಕ ಬಹುಬೇಗ ಜಾಸ್ತಿ ಆಗ್ತದೆ. ಕೆಲವರು ಖುಷಿ ಪಡ್ತಾರೆ, ನನ್ ಚೆನ್ನಾಗಿ ಬೆಳಿತಾ ಇದ್ದೆ, ಮಗು ನಂದು ದಪ್ಪ ಆಗ್ತಾ ಇದ್ದೀನಿ ಅಂತ. ಆದ್ರೆ ತಿಂಗಳಿಗೆ 1-1.5 kg ಮಾತ್ರ ಜಾಸ್ತಿ ಆಗ್ಬೇಕು. ಅದಕ್ಕಿಂತ ಜಾಸ್ತಿ ಆಗ್ತಾ ಹೋದ್ರೆ ಕಾಲುಗಳಲ್ಲಿ ಊತ ಕಾಣಿಸ್ಕೊಳತ್ತೆ. ಇದು ಪ್ರೆಗ್ನೆನ್ಸಿ ನಾರ್ಮಲ್ ಅಲ್ಲೂ ಇರುತ್ತೆ. ಹೊಟ್ಟೆ ಭಾರ ಜಾಸ್ತಿ ಆಗ್ತಾ ಇದ್ದಾಗೆ, ಗರ್ಭಕೋಶ ಬೆಳಿತಾ ಇದ್ದಾಗೆ ಕಾಲಲ್ಲಿ ಊತ ಬರುತ್ತೆ, ಒತ್ತಡಕ್ಕೆ ಕಾಲು ಊತ ಬರುತ್ತೆ. ಹೌದು. ಕಾಲು ಊತ ಬರುತ್ತೆ. ಆದ್ರೆ ಗರ್ಭಿಣಿ ಮಹಿಳೆ ರಾತ್ರಿ ಮಲಗಿ ರೆಸ್ಟ್ ತಕೊಂಡು ಬೆಳಿಗ್ಗೆ ಏಳುವಾಗ ಊತ ಕಡಿಮೆ ಆಗಿರುತ್ತೆ. ಹಾಗೆ ಕಡಿಮೆ ಆಗದೇ ಇರುವ ಊತ ಇದ್ರೆ, ಕಾಲಲ್ಲಿ ಊತ ಇದ್ರೆ, ಕಣ್ಣು ಕೆಳಗಡೆ ಊತ ಕಾಣಿಸ್ಕೊಂಡ್ರೆ, ಮೂತ್ರ ಹೋಗುದು ಕಡಿಮೆ ಆದ್ರೆ, ಮತ್ತೆ ಯೂಶುವಲಿ ಹೆಣ್ಮಕ್ಳು ನಮ್ಗೆ ಬಂದ್ ಏನ್ ಹೇಳೋದಂದ್ರೆ, ಅವ್ರು ರಿಂಗ್ ಹಾಕೊಂಡಿರ್ತಾರಲ್ಲ, ಅದ್ ತೆಗಿಯಕ್ ಬರಲ್ಲ, ದಪ್ಪ ಆಗ್ಬಿಟ್ಟಿದೆ, ಬೆರಳುಗಳು ಬೆರಳುಗಳು ಊದ್ಕೊಂಡ್ಬಿಟ್ಟಿದೆ ಅಂತ. ಇದು ಸಾಧಾರಣವಾಗಿ ಕಾಣಿಸಿಕೊಳ್ಳುವಂತ ಸಿಂಪ್ಟಮ್ಸ್. ಕೆಲವರು, ಈಗ ನಾನು ಆಗ್ಲೇ ಹೇಳಿದೆ, ದಪ್ಪ ಆಗಿದ್ದು, ನೀರ್ ಬರುದು ಎಲ್ಲ ಗರ್ಭಿಣಿಯಿಂದಾನೇ ಅನ್ಕೊಳ್ತಾರೆ. ಅಂತವರು ಬರುವಾಗ ಲೇಟ್ ಆಗಿರತ್ತೆ. ಆವಾಗ ವಾರ್ನಿಂಗ್ ಸಿಂಪ್ಟಮ್ಸ್ ಏನಿರುತ್ತೆ, ಎಪಿಗ್ಯಾಸ್ಟ್ರಿಕ್ ನೋವು, ಹೊಟ್ಟೆಯ ಜಾಗದಲ್ಲಿ ಬರುವಂತಹ ನೋವು, ಲಿವರ್ ಹತ್ರ ಬರುವಂತಹ ನೋವು, ಅತಿಯಾದ ತಲೆ ನೋವು ಬರುವಂತಹದ್ದು, ಕಣ್ಣಿನ ದೃಷ್ಟಿಗೆ ಪ್ರಾಬ್ಲಮ್ ಆಗುವಂತದ್ದು, ಹಾಗೆ ಮೂತ್ರದ ಕ್ವಾಂಟಿಟಿ ಕಡಿಮೆ ಆಗುವಂತದ್ದು, ಒಲಿಗ್ಯೂರಿಯಾ ಅಂತೀವಿ, ಯೂರಿನ್ ಕಡಿಮೆ ಆಗುವಂತದ್ದು. ಸೊ ಇದು ವಾರ್ನಿಂಗ್ ಸಿಂಪ್ಟಮ್ ಆಗಿರತ್ತೆ. ಆಯ್ತು, ಅವ್ರು ನಿಮ್ಮ ಹತ್ರ ಬಂದ್ರು, ನೀವು ಪರೀಕ್ಷೆ ಮಾಡಿದ್ರು, ಆಯ್ತು. ಆದ್ರೆ ಇದರಿಂದ ಯಾವ ತರದ ಕಾಂಪ್ಲಿಕೇಶನ್ಸ್ ಆಗ್ಬಹುದು, ಅದನ್ನ ನೀವು ಹೇಗೆ ತಡೆಗಟ್ತೀರಿ ಅಂತ ತಿಳಿಸ್ಕೊಡಿ ದಯವಿಟ್ಟು. ಓಕೆ. ಕಾಂಪ್ಲಿಕೇಶನ್, ಇವಾಗ ಗರ್ಭಿಣಿ ಅಂದ್ರೆ 2 ಜೀವ, ತಾಯಿ ಮತ್ತೆ ಮಗು. ಸೊ ಕಾಂಪ್ಲಿಕೇಶನ್ ತಾಯಿಗೂ ಆಗ್ಬೋದು, ಮಗುವಿಗೂ ಆಗ್ಬೋದು. ತಾಯಿಗೆ ರಕ್ತದೊತ್ತಡ ಜಾಸ್ತಿ ಆಗ್ತಾ ಹೋದ ಹಾಗೆ ಅವಳಲ್ಲಿ ಕೆಲವೊಮ್ಮೆ ಬ್ಲೀಡಿಂಗ್ ಪ್ರಾಬ್ಲಮ್ ಕಾಣಿಸ್ಕೊಳ್ಬಹುದು. ನಾವು ಹೆಲ್ಪ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಅದು ಕಾಣಿಸ್ಕೊಳ್ಬಹುದು. ಹಾಗೆ ಎಬ್ರಪ್ಷನ್ ಅಂತ, ಆ ಪ್ಲಾಸೆಂಟಾ ಏನಿರತ್ತೋ ಅದು ಅವಧಿಗೆ ಮುನ್ನವೇ ಕಳಚಿಕೊಳ್ತದೆ. ಸೊ ಮಗುವಿಗೆ ರಕ್ತ ಸಂಚಾರ ಕಡಿಮೆ ಆಗಿ ಬ್ಲೀಡಿಂಗ್ ಆಗತ್ತೆ. ಅದನ್ನ ನಾವು ಎಬ್ರಪ್ಷನ್ ಅಂತ ಹೇಳ್ತೇವೆ. ಹಾಗೆ ಅವಳಿಗೆ ಕನ್ವಲ್ಷನ್ಸ್ ಬರ್ಬೋದು, ಅದು ಡ್ರೆಡೆಡ್ ಕಾಂಪ್ಲಿಕೇಶನ್ಸ್, ಫಿಟ್ಸ್ ಬರುವಂತದ್ದು. ಹೌದು, ಅದನ್ನ ನಾವು ಎಕ್ಲಾಂಪ್ಸಿಯಾ ಅಂತ ಹೇಳ್ತೇವೆ. ಹಾಗೆ ಎಕ್ಲಾಂಪ್ಸಿಯಾ, ಕಿಡ್ನಿ ತೊಂದರೆ ಆಗ್ಬೋದು, ಫುಲ್ ಕಿಡ್ನಿ ಶಟ್ ಡೌನ್ ಕೂಡ ಆಗ್ಬೋದು. ಅತೀವಾಗಿದ್ದಾದ್ರೆ ಮಹಿಳೆ ತನ್ನ ಜೀವವನ್ನ ಕೂಡ ಕಳೆದುಕೊಳ್ಬಹುದು. ಇದು ಮಹಿಳೆಗೆ ಆಗುವಂತಹದ್ದು. ಹೌದು. ನಾನು ಸ್ಟೂಡೆಂಟ್ ಆಗಿದ್ದಾಗ ನೋಡಿದ್ದೆ ಮೇಡಮ್, ನಮ್ಮ ಲಾಂಗ್ ಟೈಮ್ ನಮ್ಮ ಇಲ್ಲಿ ವಾಣಿ ವಿಲಾಸ್ ಹಾಸ್ಪಿಟಲ್ 50 ವರ್ಷದ ಹಿಂದೆ ನಾನು ನೋಡಿದ್ದೆ. 50 ನೋಡಿದ್ದೆ, ಇವಾಗ ಇಲ್ಲ. ಒಂದು ಲೇಡಿ ತೀರ್ಕೊಂಡಿದ್ ನೋಡಿ ಬಹಳ ದುಃಖ ಆಗ್ಬಿಡ್ತು. ಗರ್ಭಿಣಿ ಕೊಟ್ಟೋಗ್ಬಿಟ್ರೆ ಅದೇ ತುಂಬಾ ಬೇಜಾರಾಗತ್ತೆ. ಹಾಗೆ ಡೆಲಿವರಿ ಆಯ್ತು, ಅವಳನ್ನ ಡೆಲಿವರಿ ಮಾಡಿಸ್ತೀವಿ, ಡೆಲಿವರಿ ಆದ ಮೇಲಿನ ರಕ್ತಸ್ರಾವ, PPH ಏನ್ ಹೇಳ್ತೇವೆ, ಅದು ಕೂಡ ಕೆಲವೊಮ್ಮೆ ಜಾಸ್ತಿ ಆಗ್ತದೆ, ಯಾಕಂದ್ರೆ ಅವರು DICಗೆ ಹೋಗ್ಬಿಟ್ಟಿರ್ತಾರೆ. ಸೊ ಇದು ಅವರಲ್ಲಿ ಆಗುವಂತಹ ಕಾಂಪ್ಲಿಕೇಶನ್. ಇತ್ತೀಚಿನ ಟೈಮಲ್ಲಿ ತುಂಬಾ ಕಡಿಮೆ, ಯಾಕಂದ್ರೆ ನಾವು ಅವರನ್ನ ಮುಂಚೆ ಪತ್ತೆ ಹಚ್ತೇವೆ.
ಹಾಗೆ ಹೌದು. ಮಗುವಿಗೆ ಏನಾಗ್ಬೋದು, ಮಗುವಿಗೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಹೋದಾಗ ಗರ್ಭದೊಳಗಿನ ನೀರ್ ಕಡಿಮೆ ಆಗ್ಬೋದು, ಮಗುವಿನ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗಿ ಪ್ರೀಟರ್ಮ್ ಡೆಲಿವರಿ ಮಾಡ್ಬೇಕಾಗಿ ಹೌದು. ಬರ್ಬೋದು, ಮಗು ಹಾಗೆ ತೂಕನೂ ಕಡಿಮೆ ಇರುತ್ತೆ. ತೂಕ ಕಡಿಮೆ ಆಗತ್ತೆ, ಹಾಗೆ ಅಪಕ್ವವಾಗಿ ಹುಟ್ಟುತ್ತಾರೆ. ಇಂಟ್ರೈಟ್ರೆಂಟ್ ಡೆತ್, ಮಗು ಕೂಡ ಒಳಗೆ ಸಾವು ಸಂಭವಿಸ್ಬೋದು. ಸೊ ಇದೆಲ್ಲ ಆಗುವಂತ ಕಾಂಪ್ಲಿಕೇಶನ್. ಸೊ ಈಗ ನಾವು ಅಂದ್ರೆ ಹುಟ್ಟಿ ಮಗು ಹುಟ್ಟಬಹುದು, ಇಲ್ಲ ಅಬಾರ್ಷನ್ ಆಗ್ಬಹುದು, ಇಲ್ಲ ಮಗು ಹೌದು. ಪ್ರಿಮೆಚೂರ್ ಆಗಿ ಅಪಕ್ವವಾಗಿ ಜನನ ಹುಟ್ಟಬಹುದು. ಇವೆಲ್ಲ ಇದೆ. ಹೌದು. ಹೌದು. ಈ ಪ್ರೀ ಎಕ್ಲಾಂಪ್ಸಿಯಾ ಮತ್ತೆ ಎಕ್ಲಾಂಪ್ಸಿಯಾ ವ್ಯತ್ಯಾಸ ಏನು ಡಾಕ್ಟ್ರೆ? ಅದು ಮುಂಚೆ ಇತ್ತು ಮೇಡಮ್, ಆತರ ನಾವ್ ಅದನ್ನ ಡಿವೈಡ್ ಮಾಡ್ತಾ ಈಗೇನ್ ಇದ್ರು. ಪ್ರೀ ಮಾಡೋದಿಲ್ಲ, ಎಕ್ಲಾಂಪ್ಸಿ ಈಗ ಅಂದ್ರೆ ಮಾಡ್ತಾ ಇಲ್ಲ. ಈಗ ಮಾಡಲ್ಲ. ಈಗ ನಾವು ಇದೆ ಹೈಪರ್ಟೆನ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಎಕ್ಲಾಂಪ್ಸಿಯಾ ಡೈರೆಕ್ಟ್ಲಿ. ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಫಿಟ್ಸ್ ಇಲ್ಲದೆ ಇರೋದು, ಅವರಿಗೆ BP ಜಾಸ್ತಿ ಇರ್ತಿತ್ತು, ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ ಹೋಗ್ತಿತ್ತು, ಎಲ್ಲದೇ ಹಲವು ಈಗ RFT LFT ನಾವೇನು ಲಿವರ್ ಇದೆಲ್ಲ ಮಾಡ್ತೇವೆ, ವೇರಿಯೇಷನ್ ಅದರಲ್ಲಿ ಇರ್ತಿತ್ತು. ಎಕ್ಲಾಂಪ್ಸಿಯಾ ಅಂದ್ರೆ ಅವರಿಗೆ ಫಿಟ್ಸ್ ಇರ್ತಿತ್ತು ಅಂತ ಹೇಳಿ. ಕೊನೆಯದಾಗಿ ಕೊನೆ ಇದನ್ನ ಹೇಗ್ ಮ್ಯಾನೇಜ್ ಮಾಡ್ತೀರಿ ಅಂತ ದಯವಿಟ್ಟು ಹೇಳಿ. ಓಕೆ, ಮ್ಯಾನೇಜ್ ಮಾಡೋದು ಅವರು ಚೆನ್ನಾಗಿ ಡಾಕ್ಟರ್ಸ್ ಹತ್ರ ಚೆಕ್ಅಪ್ ಮಾಡಿಸ್ಕೊಳ್ಬೇಕಾಗತ್ತೆ ಗರ್ಭಿಣಿಯರಲ್ಲಿ. ಫಸ್ಟ್ ಆಗಿ ಈ ತರ ತೊಂದರೆ ಇದೆಯಾ ಅಂತ ನೋಡ್ಕೊಳ್ಲಿಕ್ಕೆ ಆಗತ್ತೆ. ನಾನು ಹಿಂದಿನ ಒಂದು ಅಧ್ಯಾಯದಲ್ಲಿ ಹೇಳಿದ್ದೆ ಅನ್ಸುತ್ತೆ, ಜೆಸ್ಟೋಸಿಸ್ ಸ್ಕೋರ್ ಅಂತ ಇರತ್ತೆ. ಆ ಸ್ಕೋರ್ ಅಲ್ಲಿ ನಮ್ಗೆ ಗರ್ಭಿಣಿಯರು ಬಂದ್ ಕೂಡ್ಲೆ ಅವರಲ್ಲಿ ಏನೇನು ಹೈ ರಿಸ್ಕ್ ಪಾಯಿಂಟ್ಸ್ ಇದೆ ಅಂತ ನೋಡ್ಕೊಂಡು ಅವರನ್ನ ನಾವು ಹೈ ರಿಸ್ಕ್ ಲೋ ರಿಸ್ಕ್ ಅಂತ ಮಾಡ್ತೀವಿ. ಆಮೇಲೆ 3ನೇ ತಿಂಗಳದ್ದು ಸ್ಕ್ಯಾನ್ ಮಾಡುವಾಗ ಹೇಗೆ ನಾವು ಡೌನ್ ಸಿಂಡ್ರೋಮ್ ಇದೆಯೋ ನೋಡ್ತೇವೋ, ಹಾಗೆ ಇವರಿಗೆ ಮುಂದೆ ರಕ್ತದ ಒತ್ತಡ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ ಡಾಪ್ಲರ್ ಸ್ಕ್ಯಾನ್ ಮಾಡಿ ನೋಡ್ಲಿಕ್ಕಾಗತ್ತೆ. ಅದೇನಾದ್ರೂ ಪಾಸಿಟಿವ್ ಎಲ್ಲ ಆಗಿದ್ರೆ ಅವರಿಗೆ ಮತ್ತೆ ಆಸ್ಪ್ರಿನ್ ಗುಳಿಗೆಗಳನ್ನ ಹಾಕ್ತೇವೆ. ಆಮೇಲೆ ಅವರು ಕರೆಕ್ಟ್ ಆಗಿ ಪ್ರತಿ ತಿಂಗಳು ಸರಿಯಾದ ತಜ್ಞ ವೈದ್ಯರಿಂದ ಚೆಕಪ್ ಮಾಡಿಸ್ಕೊಳ್ಬೇಕು. BP ಕಂಟ್ರೋಲ್ ಆಗ್ಲಿಕ್ಕೆ ಕೊಡುವ ಮಾತ್ರೆಗಳನ್ನ ತಗೊಳ್ಬೇಕು. ಅದನ್ನ ಅರ್ಧ ತಿನ್ನೋದಲ್ಲ, ತಾಯಿಯ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಹೇಳಿ. ಹಾಗೆ ಕೊನೆಯದಾಗಿ ಸುಸಜ್ಜಿತ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ಬೇಕು. ವೆರಿ ಗುಡ್. ತುಂಬಾ ತುಂಬಾ ಧನ್ಯವಾದಗಳು ರಾಜಲಕ್ಷ್ಮಿ ಅವರೇ. ನಿಮ್ಮ ಮಾತನ್ನ ಕೇಳಿ ಎಷ್ಟೋ ಜನ ಯುವತಿಯರು ಸಕಾಲಕ್ಕೆ ವೈದ್ಯರ ಹತ್ರ ಹೋಗಿ BP ಚೆಕ್ ಮಾಡಿಕೊಂಡು ಅವರ ಆರೋಗ್ಯ, ಮಗುವಿನ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.